ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಡಾಬಾಗಳಲ್ಲಿ ಸಿಗೋವಂಥ ಕ್ರಿಸ್ಪಿ ಆಗಿರೋವಂಥ ಪಾಂಫ್ರೆಟ್ ಫಿಶ್ ಫ್ರೈನ ಯಾವ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಫಿಶ್ ಫ್ರೈ ಮಾಡಿ ಎಷ್ಟೊತ್ತಾದರೂ ಕೂಡ ಇದು ಕ್ರಿಸ್ಪಿಯಾಗಿನೇ ಇರುತ್ತೆ. ಒಳಗಡೆ ಇರೋ ಮಸಾಲೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾಕೆಂದರೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಮಸಾಲೆಯನ್ನು ನಾನು ಈ ಫಿಶ್ ಫ್ರೈಗೆ ಹಾಕ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಫಿಶ್ ಫ್ರೈ ಜೊತೆಗೆ ನೀವು ಅನ್ನ ರಸಮ್ ಅಷ್ಟೇ ತಿಂದರೆ ಸಾಕು, ಮಧ್ಯಾಹ್ನ ಊಟ ಭರ್ಜರಿ ಊಟ ಅಂತಲೇ ಹೇಳ್ಬೋದು. ಸಂಡೆಗೆ ಇದೇ ಸ್ಪೆಷಲ್ ಆಗಿಬಿಡುತ್ತೆ. ಸೈಡಿಗೆ ಅನ್ನ ರಸಮ್, ಸೈಡಿಗೆ ಈ ಫಿಶ್ ಫ್ರೈ ಇದ್ಬಿಟ್ರೆ ಮತ್ತೇನು ಬೇಡ ನೋಡಿ. ನಾನು ಅದಕ್ಕೇ ಒಂದು 800 ಗ್ರಾಮ್ನಷ್ಟು ಅಂದರೆ ಒಂದು 5 ಪಾಂಫ್ರೆಟ್ ಫಿಶ್ನ ತೊಗೊಂಡು ಬಂದಿದ್ದೀನಿ. ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ಸ್ ಮಾಡಿಸ್ಕೊಂಡೇ ಬಂದಿದ್ದೀನಿ. ಶಾಪ್ನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಂಡು ಬಂದಮೇಲೆ ಮನೆಯಲ್ಲೇ ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಅರಿಶಿನ ಹಾಕೊಳ್ಳೋಣ. ಹಾಗೆಯೇ ಒಂದು ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಈ ಮೂರನ್ನು ಹಾಕಿ ಫಿಶ್ಗಳಿಗೆ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಉಪ್ಪು ಹುಳಿ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಹಾಗೆ ತೆಗೆದಿಟ್ಬಿಡಿ. ಅದಾದ್ಮೇಲೆ ಉಳಿದಿರೋ ಮಸಾಲೆ ಹಾಕಿದ್ರೆ ಫಿಶ್ ಫ್ರೈ ಅಂತೂ ತುಂಬಾ ಅದ್ಭುತವಾಗಿ ಆಗುತ್ತೆ. ಈಗ ಉಪ್ಪು, ಅರಿಶಿನ, ನಿಂಬೆ ರಸ ಹಾಕಿ ಒಂದು 15 ನಿಮಿಷ ಹಾಗೆ ತೆಗೆದಿರ್ತೀನಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ ಹಾಕೊಳ್ತಾ ಇದ್ದೀನಿ. 1-2 ಚಮಚದಷ್ಟು ಧನಿಯಾ ಹಾಕೊಳ್ಳೋಣ. ಒಂದು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ. 2 ಚಮಚದಷ್ಟು ನಾನು ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದಾದ್ಮೇಲೆ ಫಿಶ್ ಫ್ರೈ ಮಸಾಲ ನೀವು ಯಾವುದಾದ್ರೂ ಬ್ರ್ಯಾಂಡ್ ತಗೊಳ್ಳಿ. ಒಂದು 3ರಿಂದ 4 ಚಮಚದಷ್ಟು ಫಿಶ್ ಫ್ರೈ ಮಸಾಲವನ್ನು ಹಾಕೊಳ್ಳಿ. ಇದು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಅದಿಲ್ಲ ಅಂದರೆ ಗರಂ ಮಸಾಲ ಮತ್ತು 1 ಚಮಚ ಕಾರ್ನ್ಫ್ಲೋರ್ ಹಾಕೊಂಡ್ರು ಕೂಡ ನಡೆಯುತ್ತೆ. ಈಗ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಪೇಸ್ಟ್ ಆಗಿರುತ್ತೆ. ನೀವು ಇನ್ನೂ ಸ್ವಲ್ಪ 1-2 ಚಮಚ ನೀರು ಹಾಕೊಂಡು ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಸಾಲೆ ಹಚ್ತಾ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ನೀವು ಅದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಕೂಡ ಈಗ ಮಸಾಲೆಯನ್ನು ಫಿಶ್ಗಳಿಗೆ ಚೆನ್ನಾಗಿ ಹಚ್ತೀನಿ. ಟೈಮ್ ತೊಗೊಂಡು ಚೆನ್ನಾಗಿ ಫಿಶ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ. ಯಾಕೆಂದರೆ ಮಧ್ಯೆ ಕಟ್ಸಿರುತ್ತಲ್ಲ, ಅಲ್ಲೂ ಒಳಗೆಲ್ಲ ಮಸಾಲೆ ಹಚ್ಚಿದ್ರೆ ಫಿಶ್ ಒಳಗೆಲ್ಲ ಚೆನ್ನಾಗಿ ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡಿಯುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಸಾಲೆನ ತೆಳ್ಳಗೆ ಮಾಡಿಕೊಂಡು ಫಿಶ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಈಗ ಇದನ್ನು ಒಂದು ಮಿನಿಮಮ್ 30 ನಿಮಿಷನಾದರೂ ಬಿಡಬೇಕು. ನಾನು 1 ಗಂಟೆಗಳ ಕಾಲ ಬಿಟ್ಟಿದ್ದೆ. ಈಗ ಒಂದು ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಕೋಟಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಚಿರೋಟಿ ರವೆ ಒಂದು 4-5 ಚಮಚ ಅಂದರೆ ಒಂದು 1/4 ಕಪ್ನಷ್ಟು ತೊಗೊಳ್ಳಿ. ಚಿರೋಟಿ ರವೆ, ಮಾಮೂಲಿ ಉಪ್ಪಿಟ್ಟು ರವೆ ಇದ್ರೆ ಸ್ವಲ್ಪ ಗ್ರೈಂಡ್ ಮಾಡಿ ತೊಗೊಳ್ಳಿ. ಮತ್ತು ಒಂದು 3-4 ಚಮಚ ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ. 1 ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಫಿಶ್ ಫ್ರೈಗೆ ಒಳ್ಳೆ ಕೋಟಿಂಗ್ ರೆಡಿ ಆಗುತ್ತೆ. ಇದರಿಂದ ಫಿಶ್ ಫ್ರೈ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಿಶ್ ಫ್ರೈಗೆ ಒಳ್ಳೆ ಕೋಟಿಂಗ್ ತಯಾರಾಗಿದೆ. ಹಾಗೆ ಫಿಶ್ ಫ್ರೈ ಮಾಡೋದಕ್ಕೆ ಫಿಶಸ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಈಗ ಒಂದೊಂದೇ ಫಿಶ್ನ ತಗೊಂಡು ಅಕ್ಕಿ ಹಿಟ್ಟು ಮತ್ತು ರವೆ ಮಿಕ್ಸ್ಚರ್ನಲ್ಲಿ ಚೆನ್ನಾಗಿ 2 ಸೈಡ್ಗೂ ಕೂಡ ನಾವು ತಿರುಗಿಸಿ ಚೆನ್ನಾಗಿ ಹತ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂದರೆ ಆ ಕೋಟಿಂಗ್ ಎಲ್ಲ ಚೆನ್ನಾಗಿ ಅಪ್ಲೈ ಆಗುತ್ತೆ. ನೋಡಿ, ಎಲ್ಲಾದರೂ ಗ್ಯಾಪ್ ಇದ್ದರೆ ಕೈಯಿಂದ ಹಾಗೆ ನೀವೇ ಕೋಟಿಂಗ್ನ ಮಾಡ್ಕೊಂಬಿಡಿ. ಅದಾದಮೇಲೆ ಒಂದು ಪ್ಯಾನ್ನಲ್ಲಿ ನಾನು ಒಂದು 1/4 ಕಪ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈ ಕೋಟ್ ಆಗಿರೋವಂಥ ಈ ಫಿಶ್ನ ನಾನು ಪ್ಯಾನಲ್ಲಿ ಇಡ್ತಾ ಹೋಗ್ತಾ ಇದ್ದೀನಿ. ಪ್ಯಾನ್ ದೊಡ್ಡದಿದ್ರೆ 2 ಫಿಶ್ ಇಟ್ಕೊಳ್ಳಿ. ಪ್ಯಾನ್ ಚಿಕ್ಕದಿದ್ರೆ ಒಂದೊಂದೇ ಫಿಶ್ನ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ನಾನು 2 ಫಿಶ್ನ ಹಾಕಿದ್ದೀನಿ. ಈಗ 5 ನಿಮಿಷ ಇದನ್ನು ನೀವು ಮುಟ್ಟೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಫ್ರೈ ಆಗಲಿ. ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಟಿರಿ. ಈಗ 5 ನಿಮಿಷ ಆದಮೇಲೆ ನಾನು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗ್ತಿದೆ. ಇನ್ನೊಂದು ಫಿಶ್ನ ಕೂಡ ನಾನು ಇದೇ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ತೀನಿ. ಇದೇ ಥರ ನಾವು ಒಂದು 2-3 ಸಲ ಆಗಾಗ ಫ್ಲಿಪ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಫಿಶ್ ತುಂಬಾ ಬೇಗ ಬೆಂದ್ಬಿಡುತ್ತೆ. ಆದರೆ 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದೇ ಥರ ಆಗಾಗ 2 ಸೈಡ್ಗೂ ಕೂಡ ನಾವು ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿರುತ್ತೆ, ಎಲ್ಲ ಕಡೆ ಕ್ರಿಸ್ಪಿಯಾಗಿ ಕೂಡ ಆಗಿರುತ್ತೆ. ಈಗ ನೋಡಿ, ಫಿಶ್ ಫ್ರೈ ತಯಾರಾಗಿದೆ. ನಿಧಾನವಾಗಿ ಎಣ್ಣೆ ಬಸ್ಬಿಟ್ಟು ನಾನು ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಟೇಸ್ಟಿಯಾಗಿ ಆಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ನೋಡೋದಕ್ಕೇ. ನಾನು ಇನ್ನೂ ಉಳಿದಿರೋ ಫಿಶ್ನ ಕೂಡ ಅದೇ ರೀತಿಯಾಗಿ ಆ ಕೋಟಿಂಗ್ನಲ್ಲಿ ಕೋಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫಿಶ್ ಫ್ರೈಗಳು ಕೂಡ ಇದೇ ರೀತಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಉಪ್ಪು, ಖಾರ, ಮಸಾಲೆ ಅಂತೂ ತುಂಬಾ ಚೆನ್ನಾಗಿ ಹಿಡಿದಿತ್ತು. ನೀವು ಇದ್ರ ಜೊತೆ ಊಟ ಮಾಡೋದಕ್ಕೆ ನೀವು ಇನ್ನು ಗ್ರ್ಯಾಂಡಾಗಿ ಏನು ನೀವು ಅಡುಗೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕೇವಲ ಅನ್ನ ರಸಮ್ ಇದ್ಬಿಟ್ರೆ ಸಾಕು, ಸೂಪರ್ ಆಗಿರುತ್ತೆ. ಭರ್ಜರಿ ಊಟ ಅಂತಲೇ ಹೇಳ್ಬೋದು. ಸಂಡೇ ಸ್ಪೆಷಲ್. ನೀವು ಕೂಡ ಒಂದ್ಸಲ ಅನ್ನ ರಸಮ್ ಜೊತೆಗೆ
ನಾನು ತೋರಿಸಿರೋ ರೀತಿಯಲ್ಲೇ ಈ ರೀತಿ ಕ್ರಿಸ್ಪಿಯಾಗಿ ಪಾಂಫ್ರೆಟ್ ಫಿಶ್ ಫ್ರೈ ರೆಸಿಪಿನ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿರೋರ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಒಂದು ಫಿಶ್ ಫ್ರೈ ತಿಂದ್ಬಿಟ್ರೆ ಎಲ್ಲರಿಗೂ ಹೊಟ್ಟೆನೂ ತುಂಬಿಡುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಈಸಿ ಫಿಶ್ ಫ್ರೈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೊಸ ಹೊಸ ಅಡುಗೆಗಳಿಗೋಸ್ಕರ ಪ್ರಿಯಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.